ಕನ್ನಡದಲ್ಲೂ ಹೇಳಿ ಸರ್, ಸ್ವಲ್ಪ ಕೊಂಕಣಿಯಲ್ಲೂ ಹೇಳಿ. ಹಾಂ, ನಿಮ್ಮ ಹೆಸರು? ಕೆ ವೆಂಕಟೇಶ್ ಪ್ರಭು. ಓಕೆ, ಇದು ಎಷ್ಟು ವರ್ಷದಿಂದ ಇದೆ ಹೋಟೆಲು? 1962ರಲ್ಲಿ. ಒಂದು ನಿಮಿಷ ಕೇಳಲಿಲ್ಲ. 1962ರಲ್ಲಿ ಜನವರಿ 7. ಜನವರಿ 62ರಲ್ಲಿ ಜನವರಿ 7ರಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ತಂದೆಯವರು. ಓಕೆ ಓಕೆ, 50 ವರ್ಷದ ಮೇಲೆ ಆಯ್ತು. 62 ವರ್ಷ ಆಯ್ತು. ಓಕೆ ಓಕೆ. ಮತ್ತಿದು ಯಾರದ್ದು? ನಿಮ್ಮ ಅಕ್ಕ, ನಮ್ಮ ಅಕ್ಕ. ಈ ಹೋಟೆಲ್ ಹೆಸರು ನಮ್ಮ ಅಕ್ಕಂದು. ಓಕೆ, ಸರಿ ಸರಿ. ಲತಾ ಅಂದರೆ ನಿಮ್ಮ ಅಕ್ಕ. ಹಾಂ, ಇಲ್ಲಿ ಏನೇನು ಸ್ಪೆಷಲ್ ಇದು? ಸ್ಪೆಷಲ್ ಅಂದರೆ ನಾವು ಹಿಂದಿಂದು ಮಾಡ್ಕೊಂಡು ಬಂದಿದ್ದು ಮೆಂತ್ಯ ದೋಸೆ, ಅಂದರೆ ಕೊಂಕಣಿಯಲ್ಲ ಸುರುನೆಲೆ ಅಂತ ಹೇಳ್ತೀವಿ ನಾವು. ಹೌದು. ಆಮೇಲೆ ಕೊಟ್ಟೆ ಕಡುಬು. ಹಾಂ, ಹಿಂದೆಲ್ಲ ಕಡಲೆಬೇಳೆ ಅವಲಕ್ಕಿ, ಹೆಸರುಬೇಳೆ ಅವಲಕ್ಕಿ, ಬಟಾಣಿ ಅವಲಕ್ಕಿ ಇವೆಲ್ಲ ಮಾಡ್ತಿದ್ವಿ. ಈಗ ಸ್ವಲ್ಪ ನಾವು ಉಪ್ಪಿಟ್ಟು ಅವಲಕ್ಕಿ ಮಾಡ್ತಿದ್ದೇವೆ. ಆಮೇಲೆ ಹಲಸಿನ ಮುಳುಕ, ಆಮೇಲೆ ಹಾಲು ಬಾರಿ ಅಂತ ಹೇಳ್ತಾರೆ ನಮ್ಮ ಇಲ್ಲಿ ಕನ್ನಡದಲ್ಲಿ. ಹಾಲು ಬಾರಿ ಅಂದರೆ ಕೊಂಕಣಿಯಲ್ಲಿ ರಾಗಿ ಮಣ್ಣೆ ದುದ್ದಳಿ, ಅದು ಮಾಡ್ತೇವೆ ಪ್ರತಿದಿನ. ಆಮೇಲೆ ಓದ್ಸೇವಿಗೆ ಅದು ಒಳ್ಳೆ ಕಾಯಲ್ಲಿ ಮತ್ತು ಒಳ್ಳೆ ಮಿಡಿ ಉಪ್ಪಿನಕಾಯಿ ಹಾಕ್ತೇವೆ. ಆಮೇಲೆ ನಿಮ್ಮ ಗೋಲಿ ಬಜೆ ಅದೆಲ್ಲ ಮಾಮೂಲಿ ಉಂಟು ನಮ್ಮದು, ಪ್ರತಿ ದಿವಸ ಮಾಡ್ತೇವೆ ಡೈಲಿ ಮಧ್ಯಾಹ್ನ. ಥೋಡೆ ಕೊಂಕಣಿನ सांग मामा. हां, आमगेले हे हॉटेल ಅಂತ कलकल स्पेशल मेळटा. आमगेलंतू हंग म्हटलं म्हळ्यार इडली तोय, कोट्टो मुडो आणि गोली बाजो आणि तुम्ही पत्रोड करतात ते, उजळ करतात ते, शेवई करतात ते, सुरनळी सुरनळी ते करतात ते. आणि दंपर वगैरे रोटी, पंचमीला रागी मुद्दो, ಜವಾಣ ಪೂರ ಸಾಧಾರಣ ಎಷ್ಟು ಜನ ಬರ್ತಾರೆ ನಿಮಗೆ ಡೈಲಿ? ಒಂದು ಸಾಧಾರಣ ಎಷ್ಟು ಜನ? ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಏನು ತೊಂದರೆ ಇಲ್ಲ, 300-400 ಜನ ಬರ್ಬೋದಂತ ತೋರುತ್ತೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮತ್ತು ನಮಗೆ ನಮ್ಮದು ಪಕ್ಕದಲ್ಲಿ ದೇವಸ್ಥಾನ ಇರೋದ್ರಿಂದ ಅದರಿಂದ ನಮ್ಗೆ ಅಲ್ಲಿಂದ ಬರೋ ಭಕ್ತಾದಿಗಳು ನಮ್ಗೆ ಹೆಚ್ಚಾಗಿ ನಮ್ಮಲ್ಲಿ ಬರ್ತಾರೆ. ಸರಿ, ಹೌದು. ಮತ್ತೆ ನಾನು ಯಾಕೆ ಇದು ನಿಮ್ದು ಸ್ಪೆಷಲ್ ಮಾಡ್ತಾ ಇದ್ದೇನೆ ಅಂದರೆ ನಿಮ್ಮದು ಬೇರೆ ಯೂಟ್ಯೂಬಲ್ಲೂ ನೋಡಿದ್ದೇನೆ. ನೋಡಿದ್ದೇನೆ. ಹೌದು, ಅದರಿಂದ ನಮ್ಗೆ ಸ್ವಲ್ಪ ನಮ್ಮ ಹೋಟೆಲ್ ಸ್ವಲ್ಪ ಪಬ್ಲಿಸಿಟಿ ಸಿಕ್ತು. ಮತ್ತು ನಾವು ಪ್ರಯತ್ನ ಮಾಡ್ತೇವೆ ಜನರಿಗೆ ಒಳ್ಳೆದೊಂದು ತಿಂಡಿ ತಿನಿಸು ಕೊಡಬೇಕು, ಕ್ವಾಲಿಟಿನೂ ಕೊಡಬೇಕು, ಒಳ್ಳೆ ತಿಂಡಿ ತಿನ್ಕೊಳ್ಳು, 2 ಮಾತು ಒಳ್ಳೆ ಮಾತಾಡಬೇಕು. ಈ ವ್ಯಾಪಾರದಲ್ಲಿ ಏನಂದ್ರೆ ಬರೀ ವ್ಯಾಪಾರ ಅಲ್ಲ, ನಾವು ಸಂಬಂಧಗಳ ವ್ಯಾಪಾರ ಮಾಡ್ಕೊಳ್ಬೇಕು. ನಮ್ಮನ್ನು ಅವ್ರು ನೋಡ್ಬೇಕು, ಪ್ರೀತಿ ಇರಬೇಕು. ಯಾವತ್ತು ಇಲ್ಲಿ ಬರಬೇಕು ಅನಿಸ್ಬೇಕು, ನಾವು ಆ ಟೈಪಲ್ಲಿ ಮಾಡಬೇಕು. ನಾವು ಎಲ್ಲಾದ್ರೂ ಬೇರೆ ಕಡೆ ಬಂದ್ರು ಇಲ್ಲಿ ಲತಾ ಹೋಟೆಲಿಗೆ ಹೋಗುವ ಅಂತ ಅನಿಸ್ಬೇಕು. ಕೆಲವರು ಹೇಳ್ತಾರೆ ಹೊಟ್ಟೆ ತುಂಬಾ ಇದೆ, ಟೈರ್ ಈ ಕಡೆ ತಿರುಗುತ್ತೆ, ನಮ್ಮ ಗೊತ್ತಾಗುದಿಲ್ಲ ಅಂತ ಹೇಳ್ತಾರೆ. ಹೇಳುವಾಗ ನಮ್ಮ ಪ್ರಯತ್ನಕ್ಕೆ ದೇವರೊಂದು ಪ್ರತಿಫಲ. ನೀವು ನಗ್ನಗ್ತಾ ಮಾತಾಡ್ತಿರಲ್ಲ, ಅದರಿಂದಲೇ ಅರ್ಧ ಹೊಟ್ಟೆ ತುಂಬುತ್ತದೆ. ಹೌದು, ನಮ್ದು ಮಾತು ಜಾಸ್ತಿ, ನಮ್ದು ಮಾತು ಜಾಸ್ತಿ, ಕೆಲಸವೂ ಜಾಸ್ತಿ. ಮಾತು ಜಾಸ್ತಿ, ಕಡಿಮೆ ಅಲ್ಲ, ಮಾತು ಜಾಸ್ತಿ, ಕೆಲಸವೂ ಜಾಸ್ತಿ ನಮ್ದು. ಹೌದು. ಮತ್ತು ನನಗೆ ಬೇಜಾರಿದ್ದಿಲ್ಲ, ಟೆನ್ಷನ್ ಇರುತ್ತೆ ಬಿಡಿ, ಅಂಶ ಬಿಡಿ. ಆದರೆ ಬೆಳಿಗ್ಗೆ ನಾವು 6ರಿಂದ ರಾತ್ರಿ 9 ಗಂಟೆ ನಾವು ಎನರ್ಜಿ ಒಂದೇ ಟೈಪಲ್ಲಿ ಇರುತ್ತೆ. ನಮ್ಗೆ ಖುಷಿ ಆಗುತ್ತೆ ಜನರು ತಿಂದು ಹೋದಾಗ. ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿದ್ರೆ ನಿಮ್ದು ಐಟಮ್ ತಂದು ನಮಗೆ ಭಾಳ, ಅದೇ ನಮಗೆ ಪ್ರಶಸ್ತಿ, ಅದೇ ರಾಷ್ಟ್ರ ಪ್ರಶಸ್ತಿ ನಮಗೆ, ಅದೇ ಖುಷಿ ಆಗುತ್ತೆ ನಮಗೆ. ನಾವು ಎಷ್ಟೇ ವಿಶ್ ಮಾಡ್ತೇವೆ ಸರ್, ನಿಮ್ದು ಇನ್ನೂ ಅಭಿವೃದ್ಧಿ ಆಗಲಿ, ಇಷ್ಟು ದೊಡ್ಡದಿದ್ದದ್ದು ಇನ್ನೂ ಮೇಲೆ ಆಗಲಿ, ಮೇಲೆ ಕಟ್ಟಲಿ, ತುಂಬಾ ಜನ ಬರಲಿ, ನಾವು ತುಂಬಾ ನಿಮ್ದು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೇವೆ ಸರ್. ತುಂಬಾ ಮಾತಿಗಾರರು ಹೇಳ್ತಾರೆ, ಹೊಟ್ಟೆ ಹಸುದವನ್ನ ಶಾಪ್ ಹಾಕ್ರೆ ಸಾಕಂತ, ಹೊಟ್ಟೆ ತುಂಬ ಜನ ಹರಿಸ್ರೆ ಸಾಕಂತ. ಈ ಹರಿಸ್ರೆ ಸಾಕು, ನಮ್ಗೆ ಮತ್ತೇನು ಬೇಡ ನಮಗೆ, ಅದೇ ಸಂತೋಷ. ಥ್ಯಾಂಕ್ ಯು ಸರ್. ಗ್ರೇಪ್ ನವರತ್ನ. ಆಮೇಲೆ ಸ್ಪೆಷಲ್ ಮಂಗ ಜ್ಯೂಸ್ ಗ್ರೇಪ್ ನವರತ್ನ, ಬಟರ್ ಬುಟ್ ನವರತ್ನ, ಚಿಕ್ಕು ನವರತ್ನ, ಬನಾನಾ ಜ್ಯೂಸ್. ರಾಗಿ ಮುದ್ದು ಮೈ, ರಾಗಿ ಮುದ್ದು, ಜವಾನ, ಪತ್ರೋಡ, ಪತ್ರೋಡ, ದಹಿ, ಸಾಕ್, ಸಾಂಬಾರು, ತೋಯ್, ಸಾರು, ಪಾಯಸ, ಇಟ್ಟ ಜವಣ, ಚಕ್ಕ, ಆಮೇಲೆ ರಾಗಿ ಮುದ್ದೆ ಜವಣ, ಚಪಾತಿ ಊಟ, ಪೂರಿ ಊಟ, ರೊಟ್ಟಿ ಊಟ.
ಚಟ್ನಿ ಸಾಂಬಾರ್ ಗಾಲ್ मम्मा सकड बरे जाव तुमका Thanks. आणि लायक आसले टेस्ट पुरा Thanks. बेस्ट इತ್ತು ಎಲ್ಲ ತಿಂಡಿನೂ ಬೆಸ್ಟ್ ಇತ್ತು ಥ್ಯಾಂಕ್ಸ್